Hello students. So ಇವತ್ತಿನ ಈ ವಿಡಿಯೋ ಒಳಗೆ ಫಸ್ಟ್ ಇಯರ್ ಫಿಸಿಕ್ಸ್ ಇತ್ತು. ಸೊ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ ದಟ್ ಈಸ್ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಇತ್ತು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಈಗ ಪಾರ್ಟ್ ಬಿ ತಗೊಂಡ್ವಿ ಅಂತ ತಿಳಿರಿ. ಸೊ ಬ್ಲೂ ಪ್ರಿಂಟ್ ಅಂತೂ ಆಲ್ಮೋಸ್ಟ್ ಈಗ ಎಲ್ಲರಿಗೂ ಗೊತ್ತಿದ್ದದ. ದೇರ್ ವಿಲ್ ಬಿ 9 ಕ್ವಶನ್ಸ್ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 5. ಪಾರ್ಟ್ ಸಿ ತಗೊಂಡ್ರೆ ಅಲ್ಲೂ 9 ಕ್ವಶನ್ಸ್ ಇರ್ತಾವೆ, ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 5. ಸೊ 2 ಮಾರ್ಕ್ಸ್ ಅದು 5 ಆನ್ಸರ್ ಮಾಡಿದ್ರೆ ವಿಲ್ ಗೆಟ್ 10, ಆಮೇಲೆ 3 ಮಾರ್ಕ್ಸ್ ಅದು 15 ಬರ್ತದೆ. ಅಂದ್ರೆ ಇವತ್ತಿನ ವಿಡಿಯೋ ಒಳಗೆ ನಾ ಏನು ಕ್ವಶನ್ಸ್ ಹೇಳಿಕತ್ತೇನೆ, ಸೊ ಅದನ್ನು ನೀವು ಮಾಡಿದ್ರಂದ್ರೆ 10 + 15 ಮೀನ್ಸ್ ಯು ವಿಲ್ ಬಿ ಏಬಲ್ ಟು ಸ್ಕೋರ್ 25 ಮಾರ್ಕ್ಸ್. ಸೊ 25 ಮಾರ್ಕ್ಸ್. ಈಗ ಇಲ್ಲಿ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ತಗೊಂಡ್ರೆ ಯು ಆರ್ ರಿಕ್ವೈರ್ಡ್ ಟು ಆನ್ಸರ್ 5 ಔಟ್ ಆಫ್ 9. ಇವತ್ತಿನ ಈ ವಿಡಿಯೋ ಒಳಗೆ ನಾ ಏನ್ ಮಾಡೇನ್ರಿ, ಐ ಹ್ಯಾವ್ ಟೇಕನ್ ಪಾರ್ಟ್ 1 ಆಫ್ ದಿ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಅಷ್ಟ ತಗೊಂಡೇನೆ, ಅಂದ್ರ ಅಪ್ ಟು ಗ್ರಾವಿಟೇಷನ್. ಸೊ ಐ ಹ್ಯಾವ್ ಟೇಕನ್ ಅಪ್ ಟು ಗ್ರಾವಿಟೇಷನ್. ಸೊ ಗ್ರಾವಿಟೇಷನ್ ತನ ಅಂದ್ರ ಪಾರ್ಟ್ 1 ಬುಕ್ ನೀವು ಪರ್ಫೆಕ್ಟ್ ಮಾಡಿದ್ರ ಅಂತ ಹೇಳಿದ್ರೆ ಅಪ್ ಟು ಗ್ರಾವಿಟೇಷನ್ you will be able to answer 4 questions. Answer 4 questions. ನಮಗೆ 5 ಮಾಡ್ಬೇಕ್ರಿ. ಸೊ ಫಸ್ಟ್ ಪಾರ್ಟ್ ಬುಕ್ ಮಾಡಿದ್ವು ಅಂದ್ರೆ ನಮಗೆ 4 questions ಟಚ್ ಆಗ್ತಾವೆ. ಈಗ ಇಲ್ಲಿ ಫಸ್ಟ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ದಿಂದ ತಗೊಂಡೇನ ಟಾಪಿಕ್ಸ್. ಸೊ ಇವತ್ತಿನ ಈ ವಿಡಿಯೋ ಒಳಗೆ ನಿಮಗೆ 4 questions ಸಿಗ್ತಾವ ಅನ್ಬೋದು. ಸೊ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ 2 ಮತ್ತು 3 ಮಾರ್ಕ್ಸ್ ಎರಡು ಮಿಕ್ಸ್ ಮಾಡೇ ಇಟ್ಟೇನ್ರೆ, ಎರಡು ಸಪರೇಟ್ ಮಾಡೋದು ಡಿಫಿಕಲ್ಟ್ ಆಗ್ತದೆ. ಸೊ ಅದಕ್ಕೆ ಎರಡು ಕೂಡ್ಸಿಟ್ಟೇನೆ, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಅದು ಕೂಡ್ಸಿ, ದಟ್ ಈಸ್ ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ. ಸೊ ಇಲ್ಲಿ ಕ್ವಶನ್ಸ್ ನೋಡ್ರೆ ಈಸಿಲಿ ನೀವು ಬಿಡಿಸ್ಬೋದು, ಸಿಂಪಲ್ ಇರ್ತಾವ. ಸೊ ಡಿಫೈನ್ ಫಿಸಿಕಲ್ ಕ್ವಾಂಟಿಟಿ ಅಂಡ್ ಫಿಸಿಕಲ್ ಯೂನಿಟ್, ಡಿಫೈನ್ ಫಂಡಮೆಂಟಲ್ ಕ್ವಾಂಟಿಟಿ ಅಂಡ್ ಯೂನಿಟ್, ಸೊ ಹಂಗ ಡಿರೈವ್ಡ್ ಕ್ವಾಂಟಿಟಿ, ವಾಟ್ ಈಸ್ ಡೈಮೆನ್ಷನಲ್ ಫಾರ್ಮುಲಾ, what is dimensional analysis, give its uses and limitations. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ಒಳಗದ. ಈಗ ಇಲ್ಲಿ 8th ಒಳಗೆ ನಾ ಒಂದು 5 ಎಕ್ಸಾಂಪಲ್ ಇಟ್ಟೇನೆ ಟು ಚೆಕ್ ಕರೆಕ್ಟ್ನೆಸ್ ಆಫ್ ಇಕ್ವೇಶನ್. ಸೊ LHS ಅದ ಡೈಮೆನ್ಷನಲ್ ಫಾರ್ಮುಲಾ ಶುಡ್ ಬಿ ಈಕ್ವಲ್ ಟು ಡೈಮೆನ್ಷನಲ್ ಫಾರ್ಮುಲಾ ಆಫ್ RHS. ಸೊ ಇವು ಪ್ರಾಕ್ಟೀಸ್ ಮಾಡ್ರಿ. ಸೊ ಬಂದ್ರೆ 3 ಮಾರ್ಕ್ಸ್ ಒಳಗೆ ಇರ್ತದ. ಸೊ 9th ತಗೊಂಡ್ರೆ ಇವನ್ 9th ಮತ್ತು 10th ಏನದ ನಿಮ್ಗೆ MCQs ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಹೆಲ್ಪ್ ಆಗ್ತದೆ. ಸೊ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ದ ಮೆಜರ್ಮೆಂಟ್. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದು ರೂಲ್ಸ್ ಕೇಳುದಿಲ್ಲ, ಅದ್ರ ಮೇಲೆ ಹಿಂಗೆ ಎಕ್ಸಾಂಪಲ್ ಇರ್ತಾವ. ಯು ಆರ್ ರಿಕ್ವೈರ್ಡ್ ಟು ರೈಟ್ ಇಟ್ಸ್ ಸಿಗ್ನಿಫಿಕೆಂಟ್ ಫಿಗರ್. ಎರಡು ಕೊಟ್ಟು 2 ಮಾರ್ಕ್ಸ್ ಒಳಗೆ ಕೇಳ್ಬೋದು, ಅಥವಾ MCQ ಒಳಗೆ ಬರ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಬರ್ಬೋದು. ಸಿಮಿಲರ್ಲಿ 10th ತಗೊಂಡ್ರೆ ರೌಂಡಿಂಗ್ ಆಫ್ ಎ ನಂಬರ್ 3 ಡಿಜಿಟ್ಸ್ ಇಟ್ಟೇನೆ, ಒಂದು 4 ಡಿಜಿಟ್ಸ್ ಇಟ್ಟೇನೆ, ಸೊ ಅಪ್ ಟು 1 ಡಿಜಿಟ್ ಅಂತ ಇಟ್ಟೇನೆ. ಸೊ ರೌಂಡಿಂಗ್ ಆಫ್ ಅದ್ ರೂಲ್ಸ್ ಗೊತ್ತಿರ್ಬೇಕು, ಅದ್ರ ಮೇಲೆ ಅವ್ ನಂಬರ್ಸ್ ನೀವು ರೌಂಡ್ ಆಫ್ ಮಾಡಿ ಇಡ್ಬೇಕು. ಸೊ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ತಗೊಂಡ್ರೆ ಅಂತ ಹೇಳಿರಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಒಳಗೆ ಸಿಂಪಲ್. ಸೊ ಮೇನ್ 5 ಮಾರ್ಕ್ಸ್ ಒಳಗೆ ಬರ್ತದೆ, ದಟ್ ಈಸ್ S is equal to ut plus half at square. ಸೊ ಇಲ್ಲಿ ಕ್ವಶನ್ಸ್ ನೋಡ್ರಿ, ಡಿಫರೆನ್ಸ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್, difference between speed and velocity, slope of position time graph ಏನು ಕೊಡ್ತದೆ velocity, slope of VT graph ಏನು ಕೊಡ್ತದೆ acceleration, what does area under VT graph represent displacement, so what is acceleration of body moving with constant velocity, velocity constant ಇತ್ತಂದ್ರೆ change in velocity 0 ಆಗ್ತದೆ, therefore acceleration is 0. ಸೊ ಇದು 7th 3 ಮಾರ್ಕ್ಸ್ ಒಳಗೆ ಬರ್ಬೋದು. ಬಂದ್ರೆ ವಾಟ್ ಈಸ್ VT ಗ್ರಾಫ್, ಶೋ ದಟ್ ಏರಿಯಾ ಅಂಡರ್ VT ಗ್ರಾಫ್ ರಿಪ್ರೆಸೆಂಟ್ಸ್ ಡಿಸ್ಪ್ಲೇಸ್ಮೆಂಟ್, ಆಮೇಲೆ ಯೂಸಸ್ ಆಫ್ VT ಗ್ರಾಫ್. ಸೊ ಇಷ್ಟು ನಿಮಗೆ 2-3 ಮಾರ್ಕ್ಸ್ ಒಳಗೆ ಅನ್ಬೋದು ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್ ಮೇಲೆ ಪ್ರಾಬ್ಲಮ್ಸ್, ಸಾರಿ ಕ್ವಶನ್ಸ್. ಮೋಷನ್ ಇನ್ ಎ ಪ್ಲೇನ್ ತಗೊಂಡ್ರೆ ಮತ್ತೆ ಇಲ್ಲಿ ಫಸ್ಟ್ ಕ್ವಶನ್ ಒಳಗೆ ಎಲ್ಲ ಡೆಫಿನೇಷನ್ಸ್ ನ ಕೂಡ್ಸಿಟ್ಟೇನ್ರಿ. ಸೊ ಎಲ್ಲಾನು ಕೇಳೋದಿಲ್ಲ, ಡಿಪೆಂಡಿಂಗ್ ಅಪಾನ್ ಮಾರ್ಕ್ಸ್. Parallelogram law of vectors, triangle law of vectors, polygon law of vectors, define scalar product, vector product ಇದೆ. ಸೊ ಎಲ್ಲಾನು ಕೂಡ್ಸಿರೋದಿಲ್ಲ, ಯಾವ್ದಾದ್ರು ಒಂದು ಅಥವಾ ಎರಡು ಡಿಪೆಂಡಿಂಗ್ ಅಪಾನ್ ಮಾರ್ಕ್ಸ್. ಸೊ ವಾಟ್ ಈಸ್ ರೆಸೊಲ್ಯೂಷನ್ ಆಫ್ ಎ ವೆಕ್ಟರ್,
Write expression for its rectangular components. So 2 marks ಒಳಗೆ ಬರ್ಬೋದು. For what angle resultant of vectors will be maximum and minimum, ಇದು model question paper ಒಳಗೆ ಅದ. ಇದು 3 marks ಒಳಗೆ. Fourth, distinguish between scalar product and vector product. ಆಮೇಲೆ ಮತ್ತೆ ಫಿಫ್ತ್ ಒಳಗೆ ಡೆಫಿನಿಷನ್ ಅದಾವ. ಪ್ರೊಜೆಕ್ಟೈಲ್, ಟ್ರೆಜೆಕ್ಟರಿ, ವೆಲಾಸಿಟಿ ಆಫ್ ಪ್ರೊಜೆಕ್ಷನ್, ರೇಂಜ್ ಎಕ್ಸೆಟ್ರಾ. ಇವು ಮತ್ತು 6, 7 ಏನು ಡಿರೈವ್ ಅಂತ ಅದಾವ ಬಂದ್ರೆ ಇವು 3 marks ಒಳಗೆ. ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಕ್ಸಿಮಮ್ ಹೈಟ್, ಎಕ್ಸ್ಪ್ರೆಷನ್ ಫಾರ್ ಟೈಮ್ ಆಫ್ ಫ್ಲೈಟ್, ಎಕ್ಸ್ಪ್ರೆಷನ್ ಫಾರ್ ರೇಂಜ್. ಸೊ ಫಾರ್ ವಾಟ್ ಆಂಗಲ್ ರೇಂಜ್ ವಿಲ್ ಬಿ ಮ್ಯಾಕ್ಸಿಮಮ್ 45 ಡಿಗ್ರಿಗೆ ಇರ್ತದೆ. ಸೊ ಇವು 10th ಡೆಫಿನಿಷನ್ಸ್ ಅದಾವ. ಸೊ ಇವು ಡಿಪೆಂಡಿಂಗ್ ಅಪಾನ್ ಡೆಫಿನಿಷನ್ ಏನ್ರಿ ಎಷ್ಟು ಮಾರ್ಕ್ಸ್ ಒಳಗೆ ಇರ್ತದೆ, 2 marks 3 marks ಮೇಲೆ ಓಕೆ ಆಗ್ತಾನೆ. ನೆಕ್ಸ್ಟ್ ಲಾಸ್ ಆಫ್ ಮೋಷನ್ ತಗೊಂಡ್ವಿ ಅಂದ್ರೆ ಲಾಸ್ ಆಫ್ ಮೋಷನ್ ಒಳಗೆ ಮತ್ತೆ ಡಿಫೈನ್ ಇನರ್ಷಿಯಾ, ನ್ಯೂಟನ್, ಫೋರ್ಸ್, ಲೀನಿಯರ್ ಮೊಮೆಂಟಮ್, ಇಂಪಲ್ಸ್. ಸೊ ಅದ್ರದ್ದು ಡೆಫಿನಿಷನ್. ಡೈಮೆನ್ಷನಲ್ ಫಾರ್ಮುಲಾ ಕೇಳ್ಬೋದು. ಇವನ್ ನಿಮಗೆ ತಪ್ಪಿ MCQ ಒಳಗೆ ಬರ್ಬೋದು ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೂ ಇರ್ಬೋದು. ವಿಚ್ ಲಾ ಗಿವ್ಸ್ ಡೆಫಿನಿಷನ್ ಆಫ್ ಫೋರ್ಸ್ 1 marks ಅನ್ಬೋದು. ಸೊ ಇದು ಫೋರ್ತ್. ಡೈರೆಕ್ಟ್ ಅಪರೆಂಟ್ ವೇಟ್ ಕೇಳ್ಬೋದು ಅಥವಾ ಒಂದು ಎಕ್ಸಾಂಪಲ್ ಕೊಟ್ಟು ವೇಟ್ ಕ್ಯಾಲ್ಕುಲೇಟ್ ಮಾಡಂತ ಅನ್ಬೋದು. ಫಿಫ್ತ್ ಒಳಗೆ ಮತ್ತೆ ಫ್ರಿಕ್ಷನ್ ರಿಲೇಟೆಡ್ ಎಲ್ಲ ಡೆಫಿನಿಷನ್ಸ್ ಅದಾವ. ಇದು 2 marks ಒಳಗೆ ಬರ್ತದೆ. ಸ್ಟೇಟ್ ಲಾ ಆಫ್ ಲಿಮಿಟಿಂಗ್ ಫ್ರಿಕ್ಷನ್. ಇದು 2 ಅಥವಾ 3 marks ಒಳಗೆ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಫ್ ಫ್ರಿಕ್ಷನ್. ಆಮೇಲೆ ಇಲ್ಲಿ 8th ರೈಟ್ ಎಕ್ಸ್ಪ್ರೆಷನ್ ಅಂತ ಅಂತೇನೆ, ಅಂದ್ರೆ ಬರೀ ಫಾರ್ಮುಲಾ ಬರಿಬೇಕು ನೀವು. ಫಾರ್ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಎ ಕಾರ್ ಮೂವಿಂಗ್ ಆನ್ ಎ ಸರ್ಕ್ಯುಲರ್ ರೋಡ್. ಸ್ಟೇಟ್ ನ್ಯೂಟನ್ಸ್ ಲಾಸ್ ಅಂತಾನೆ. ಲಾಸ್ ಅಂದ್ರೆ ಪ್ಲೂರಲ್, ಸೊ 3 marks ಒಳಗೆ ಬರ್ತದೆ. ಇದು ಸೆಕೆಂಡ್ ಲಾ ಮತ್ತು ಪ್ರೂವ್ ದಟ್ F is equal to ma, ಇದು 3 marks. ಸ್ಟೇಟ್ ಅಂಡ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್, ಇದು 3 marks ಅನ್ಬೋದು. ಲೆವೆಲ್ ರೋಡ್ ಮೇಲೆ ಮ್ಯಾಕ್ಸಿಮಮ್ ಸ್ಪೀಡ್ 12th ಏನದ ಫಾರ್ಮುಲಾ, ಅದ್ರ ಡೆರಿವೇಶನ್ 3 marks. ಇದು 13th ಬಂದ್ರೆ 5 marks ಒಳಗೆ. ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಒಳಗೆ ಕೇಳ್ಯಾನ ಮ್ಯಾಕ್ಸಿಮಮ್ ಸ್ಪೀಡ್ ಆಫ್ ಕಾರ್ ಆನ್ ಎ ಸರ್ಕ್ಯುಲರ್ ರೋಡ್, ದಟ್ ಈಸ್ ರೋಡ್ ಈಸ್ ಬ್ಯಾಂಕ್ಡ್. ಸೊ ಬ್ಯಾಂಕಿಂಗ್ ಇತ್ತಂದ್ರೆ ರೋಡ್ ಒಳಗೆ ವಾಟ್ ಮ್ಯಾಕ್ಸಿಮಮ್ ಸ್ಪೀಡ್ ಯು ಕ್ಯಾನ್ ಮೂವ್ ಅಂತ ಹೇಳಿ. ವರ್ಕ್ ಎನರ್ಜಿ ಅಂಡ್ ಪವರ್. ಸೊ ಮತ್ ಫಸ್ಟ್ ಕ್ವಶನ್ ಒಳಗೆ ಟಾಪಿಕ್ ಒಳಗೆ ಏನೇನ್ ಬರ್ತಾವ ಅದ್ರದ್ದು ಎಲ್ಲಾತ್ರದ್ದು ಏನದರಿ ಡೆಫಿನಿಷನ್ಸ್ ಅದಾವ. ಡೆಫಿನಿಷನ್ ಅದಾವಿಲ್ಲೆಲ್ಲ. ಸೊ ಆಮೇಲೆ ಅವತ್ರ ಡೈಮೆನ್ಷನಲ್ ಫಾರ್ಮುಲಾ ಸೆಕೆಂಡ್ ಕ್ವಶನ್. ಸೊ ಸ್ಟೇಟ್ ವೆನ್ ವರ್ಕ್ ಈಸ್ 0, ವರ್ಕ್ ಡನ್ ಈಸ್ 0 ಅಂಡ್ ಗಿವ್ ಎಕ್ಸಾಂಪಲ್. ಸೊ ವರ್ಕ್ ಡನ್ ಯಾವಾಗ 0 ಇರ್ತದೆ, when theta is equal to 90 degree, that is force ಮತ್ತು ಡಿಸ್ಪ್ಲೇಸ್ಮೆಂಟ್ ನಡು 90 degree ಇದ್ದಾಗ. ಸೊ ಅದಕ್ಕೆ ಎಕ್ಸಾಂಪಲ್ ಬರಿಬೇಕು. ಸ್ಟೇಟ್ ಅಂಡ್ ಪ್ರೂವ್ ವರ್ಕ್ ಎನರ್ಜಿ ಥಿಯರಮ್ ಫಾರ್ ಕಾನ್ಸ್ಟೆಂಟ್ ಫೋರ್ಸ್, ಇದು ಮಾಡೆಲ್ ಕ್ವಶನ್ ಪೇಪರ್ ಒಳಗದ. ಸೊ ವೇರಿಯೇಬಲ್ ಫೋರ್ಸ್ ಅನ್ಬೋದು. ಹಂಗ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸ್ಪ್ರಿಂಗ್ ಡೆರಿವೇಶನ್. ಸೊ 5 marks ನಾ ಪ್ರೀವಿಯಸ್ ವಿಡಿಯೋ ಮಾಡಿದ್ದೆ, ಅದ್ರೊಳಗಲ್ಲಿ ಇದಾವ 5 marks ಏನ್ ಕೇಳ್ಬೋದು ಅನ್ನೋದು ವರ್ಕ್ ಎನರ್ಜಿ ಪವರ್. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರಿಜಿಡ್ ಬಾಡಿ. ಸೊ ಇದು ಲೆಂದಿ ಅದ. ಸೊ ಸ್ವಲ್ಪ ಇದ್ರಾಗ ಬಹಳಷ್ಟು ಬರ್ತಾವ ಕ್ವಶನ್ಸ್, ಸೊ ನೋಡ್ಕೋರಿ. ಆಮೇಲೆ ಮಾಡೆಲ್ ಕ್ವಶನ್ ಪೇಪರ್ದಾಗ ಇದ್ರ ಮೇಲೆ ಸಣ್ಣದ ಪ್ರಾಬ್ಲಮ್ ಅದ, ಸರ್ಕ್ಯುಲರ್ ಮೋಷನ್ ಮೇಲೆ ಅಥವಾ ರೊಟೇಷನಲ್ ಮೋಷನ್ ಮೇಲೆ. ಫಸ್ಟ್ ದಾಗ ಮತ್ತೆಲ್ಲ ಡೆಫಿನಿಷನ್ಸ್ ಇಟ್ಟೇನೆ. ಸೆಕೆಂಡ್, ಗಿವ್ ಆನ್ ಎಕ್ಸಾಂಪಲ್ ಆಫ್ ಬಾಡಿ ಹೂಸ್ ಸೆಂಟರ್ ಆಫ್ ಮಾಸ್ ಲೈಸ್ ಇನ್ಸೈಡ್ ದಿ ಬಾಡಿ, ಔಟ್ಸೈಡ್ ದಿ ಬಾಡಿ. ಸೊ ಯಾವ್ದು ಎಕ್ಸಾಂಪಲ್ ಥಿಂಕ್ ಮಾಡ್ರಿ. ರೈಟ್ ಎಕ್ಸ್ಪ್ರೆಷನ್ ಫಾರ್ ಸೆಂಟರ್ ಆಫ್ ಮಾಸ್ ಆಫ್ ಸಿಸ್ಟಮ್ ಆಫ್ 2 particles. ಇಲ್ಲಿ ಬರೀ ಎಕ್ಸ್ಪ್ರೆಷನ್ ಬರೀ ಅಂತಾನೆ, ಇದ್ರ ಮೇಲೆ ಪ್ರಾಬ್ಲಮ್ ಬರ್ಬೋದು ಒಂದ್ ಸಣ್ಣದು, ಎಕ್ಸ್ ಬಾರ್ ವೈ ಬಾರ್ ಕಂಡು ಹಿಡಿಯೋದು. ಜಸ್ಟ್ ಹೆಂಗ ಆಂಗುಲರ್ ವೆಲಾಸಿಟಿ, ಟಾರ್ಕ್. ನೇಮ್ ದಿ ಫ್ಯಾಕ್ಟರ್ಸ್ ಆನ್ ವಿಚ್ ಟಾರ್ಕ್ ಆಫ್ ರೊಟೇಟಿಂಗ್ ಬಾಡಿ ಡಿಪೆಂಡ್ಸ್. ಸೊ ಎಷ್ಟು ಫ್ಯಾಕ್ಟರ್ಸ್ ಬರ್ತಾವ ನೋಡ್ರಿ. ಆಂಗುಲರ್ ಮೊಮೆಂಟಮ್ ಡೆಫಿನಿಷನ್ SI ಯೂನಿಟ್ ಡೈಮೆನ್ಷನಲ್ ಫಾರ್ಮುಲಾ. Moment of inertia definition SI unit dimensional formula. 9th, name the factors on which moment of inertia depends. ಇದು ಪ್ರೀವಿಯಸ್ ಒಳಗೆ ಕೇಳ್ಯಾನ. ಹಂಗ ಇದ್ರಾಗ ಇದ್ದಿದ್ದು ಎಲ್ಲ ಕ್ವಶನ್ಸ್ ನೋಡ್ಕೋರಿ. ಸ್ಟೇಟ್ ಕನ್ಸರ್ವೇಷನ್ ಆಫ್ ಆಂಗುಲರ್ ಮೊಮೆಂಟಮ್, ಆಮೇಲೆ ಗಿವ್ ಎಕ್ಸಾಂಪಲ್ ಫಾರ್ ಇಟ್. ಸೊ 15th ದಿಂದ ಇವು ಬಂದ್ರೆ 3 marks ಒಳಗೆ. ಸೊ ಇವೆಲ್ಲ ದಟ್ ಈಸ್ ಡಿರೈವ್ ಪ್ರಿನ್ಸಿಪಲ್ ಆಫ್ ಲಾ ಆಫ್ ಮೂಮೆಂಟ್, ಟಾರ್ಕ್ ಮತ್ತು ಮೂಮೆಂಟ್ ಆಫ್ ಇನರ್ಷಿಯಾ ನಡು ರಿಲೇಷನ್, ಇದು ಮೊದಲು ರೆಗ್ಯುಲರ್ ಕೇಳ್ಯಾನ. ರಿಲೇಷನ್ ಬಿಟ್ವೀನ್ ಆಂಗುಲರ್ ಮೊಮೆಂಟಮ್ ಅಂಡ್ ಮೂಮೆಂಟ್ ಆಫ್ ಇನರ್ಷಿಯಾ ಎಕ್ಸೆಟ್ರಾ. ಲಾಸ್ಟ್ಲಿ ಗ್ರಾವಿಟೇಷನ್
ತಗೊಂಡ್ವಿ ಅಂತ ತಿಳಿರಿ. ಸೊ ಗ್ರಾವಿಟೇಷನ್ ಒಳಗೆ 5 ಮಾರ್ಕ್ಸ್ ಒಳಗೆ ಪ್ರಾಬ್ಲಮ್ 99% ಶೂರ್ ಅಂದಂಗ ಇಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್. ನ್ಯೂಟನ್ಸ್ ಲಾ ಸ್ಟೇಟ್ಮೆಂಟ್ ಫಸ್ಟ್, ಸೆಕೆಂಡ್ ಅದ್ರದ್ದು ವೆಕ್ಟರ್ ಫಾರ್ಮ್, ಥರ್ಡ್ ಜಿದ್ ವ್ಯಾಲ್ಯೂ ಬರಿಬೇಕು, ಅದ್ರದ್ದು SI ಯೂನಿಟ್ ಮತ್ತು ಡೈಮೆನ್ಷನಲ್ ಫಾರ್ಮುಲಾ. ಇದು ಕೇಳಂದ್ರೆ ಡೈಮೆನ್ಷನಲ್ ಫಾರ್ಮುಲಾ. ಸೊ ನೇಮ್ ದಿ ಎಕ್ಸ್ಪೆರಿಮೆಂಟ್ ಟು ಫೈಂಡ್ ವ್ಯಾಲ್ಯೂ ಆಫ್ G. ರಿಲೇಷನ್ ಬಿಟ್ವೀನ್ ಸ್ಮಾಲ್ g ಅಂಡ್ ಕ್ಯಾಪಿಟಲ್ G. ಸೊ 6th ಒಳಗೆ ಫಾರ್ಮುಲಾಸ್ ಬರಿ ಅಂದಾನ G dash. 7th any two difference between small g and capital G. Value of escape velocity for Earth. So 11.2 kilometers per second escape velocity for Earth. Any two uses of satellite. Kepler's laws of planetary motion. Bandra 3 marks olaga. So expression for gravitational potential energy. ಆಮೇಲೆ ಅವತ್ತರದ ಟರ್ಮ್ಸ್ ಅಂದ್ರೆ ಏನ ಅದ್ರದ್ದು SI ಯೂನಿಟ್ ಬರೆಯೋದು. Expression for escape velocity from planet and its value for Earth ante. So your questions of 2 and 3 marks of part 1 book. So ನೀವು ಇಷ್ಟು ಪರ್ಫೆಕ್ಟ್ ಮಾಡಿದ್ರ ಅಂತ ಹೇಳಿದ್ರಿ ನಿಮಗೆ 4 out of 5 ಟಚ್ ಆಗ್ತಾವ. ನಮಗೆ ಟೋಟಲ್ 5 out of 9 ಬಿಡಿಸ್ಬೇಕು. 4 ಕ್ವಶನ್ಸ್ ಫಸ್ಟ್ ಪಾರ್ಟ್ ಬುಕ್ ಒಳಗ ಆಗ್ತದೆ. ಒಂದು ಪ್ರಾಬ್ಲಮ್ 2 ಮಾರ್ಕ್ಸ್ ಒಳಗೆ ಇರ್ತದೆ, ಒಂದು ಪ್ರಾಬ್ಲಮ್ 3 ಮಾರ್ಕ್ಸ್ ಒಳಗೆ ಇರ್ತದೆ. ಈ 4 ಏನ್ ಕ್ವಶನ್ಸ್ ಅದಾವಲ್ಲ ಅದ್ರೊಳಗೆ ಸಣ್ಣ ಸಿಂಪಲ್ ಫಾರ್ಮುಲಾದಾಗ ತುಂಬಿ ಸಾಲ್ವ್ ಮಾಡೋದು ಇರ್ತದೆ. ಸೊ ಅದನ್ನ ಸ್ವಲ್ಪ ನೋಡ್ಕೊರಿ. ಅಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಐ ವಿಲ್ ಗಿವ್ ಯು ದಿ ಕ್ವಶನ್ಸ್ ಆಫ್ ಆರ್ ಇಂಪಾರ್ಟೆಂಟ್ ಕ್ವಶನ್ಸ್ ಫ್ರಮ್ ಪಾರ್ಟ್ 2 ಬುಕ್. ಸೊ ಪಾರ್ಟ್ 2 ಒಳಗೆ ಎಲ್ಲಾ ಟಾಪಿಕ್ಸ್ ಮಾಡೋ ಬದ್ಲಿ ಅದ್ರಾಗ ನಾನು ನಿಮ್ಗೆ ಕೊಡ್ತೇನೆ ಒಂದು 3 ಅಥವಾ 4 ಟಾಪಿಕ್, ಅವನ್ನ ಮಾಡ್ರಿ. ಅಷ್ಟು ಕ್ವಶನ್ಸ್ ಮಾಡಿದ್ರೆ ನಿಮ್ದೇನು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅದರಲ್ಲ 5 out of 9. ಸೊ ಇದು ಶುವರ್ ಟಚ್ ಆಗ್ತಾವ. ಸೊ ಯು ಆರ್ ರಿಕ್ವೈರ್ಡ್ ಟು ಟಚ್ 5 out of 9, ಇದ್ರಾಗ 5 out of 9. ಸೊ ಪಾರ್ಟ್ 2 ಒಳಗೆ ಒಂದು 4 ಸಿಂಪಲ್ ಟಾಪಿಕ್ ತಗೊಳ್ಳೋಣ ಅಥವಾ 3 ಟಾಪಿಕ್ ತಗೊಂಡ್ರನು ನಮ್ಗೇನ್ರಿ 5 ಟಚ್ ಆಗ್ತದೆ. ಆಮೇಲೆ ನೀವು ಅದ್ರ ಮೇಲೆ ಮತ್ತೆ ಎಕ್ಸ್ಟ್ರಾ ನೀವು ಎಷ್ಟು ಮಾಡ್ಬೋದು ಅಷ್ಟು ಮಾಡ್ರಿ, ಎಲ್ಲ ಮಾಡ್ರಿ ಆದಷ್ಟು. ಹೂ ಆರ್ ಅನೇಬಲ್ ಟು ಡೂ ಎವ್ರಿಥಿಂಗ್ ಕ್ಯಾನ್ ಸ್ಟಡಿ ಸ್ಮಾರ್ಟ್ಲಿ ಅಂಡ್ ಸ್ಕೋರ್ ಗುಡ್ ಮಾರ್ಕ್ಸ್.